ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋ ನೋಡ್ತಾ ಇರೋರು ಕಳೆದ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿರ್ತೀರಾ ಅಂತ ಭಾವಿಸ್ತೀನಿ. ಒಂದು ವಿಮಾನ ದುರಂತದ ಹಿಂದೆ ಇರೋ ರಹಸ್ಯಗಳನ್ನ ಹಾಗೂ ಪಾಸಿಬಿಲಿಟೀಸ್ಗಳನ್ನ ಒಂದೊಂದಾಗಿಯೇ ಕೆದಕುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದಂತೂ ಅನ್ಸುತ್ತೆ, ಇದರ ಹಿಂದೆ ತುಂಬಾ ದೊಡ್ಡ ನೆಟ್ವರ್ಕ್ ಕೆಲಸ ಮಾಡಿರೋ ಸಾಧ್ಯತೆ ಇದೆ ಅಂತ. ಇದು ಆಕ್ಸಿಡೆಂಟ್ ಅಂತ ಖಂಡಿತ ಅನಿಸ್ತಾ ಇಲ್ಲ, ಯಾಕಂದ್ರೆ ಇಡೀ ಘಟನೆಯ ಸುತ್ತ ಅನುಮಾನಗಳ ರಾಶಿಯೇ ಗಿರ್ಕಿ ಹೊಡಿತಾ ಇದ್ದಾವೆ. ಕಳೆದ ವಿಡಿಯೋದಲ್ಲಿ ವಿಮಾನವನ್ನ ಮೇಂಟೈನ್ ಮಾಡ್ತಿದ್ದ ಟರ್ಕಿಶ್ ಕಂಪನಿಯ ಬಗ್ಗೆ ಮಾತಾಡಿದ್ದೆ. ಟರ್ಕಿಶ್ ಟೆಕ್ನಿಕ್ ಹಾಗೂ ಸಲಬಿಸ್ ಈ ಎರಡೂ ಕಂಪನಿಗಳ ಕೈವಾಡ ಇರಬಹುದಾ ಅಂತ. ಈಗ ಮತ್ತೊಂದು ಅನುಮಾನ. ಈ ವಿಮಾನ ದುರಂತಕ್ಕೆ $2.5 ಮಿಲಿಯನ್ ಹಣ, ಅಂದ್ರೆ ಭಾರತದ ರೂಪಾಯಿಯಲ್ಲಿ 21,000 ಕೋಟಿ ರೂಪಾಯಿ ಹಣ ಕಾರಣವಾಯ್ತಾ? ಆ ಹಣಕ್ಕಾಗಿಯೇ ಈ ವಿಮಾನ ಅಪಘಾತದ ಸಂಚನ್ನು ರೂಪಿಸಿದ್ರ? ತುಂಬಾ ದೊಡ್ಡ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಈ ವಿಮಾನ ಅಪಘಾತದಿಂದ ಯಾರಿಗ್ರಿ ಲಾಭ? ಇದನ್ನು ಮಾಡಿಸಿ ಆ ಅಮಾಯಕರನ್ನ ಸಾಯಿಸಿದ್ರೆ ಯಾರು ಹೊಟ್ಟೆ ತುಂಬುತ್ತೆ ಹೇಳಿ ಅಂತ ಅಂದ್ಕೊಳ್ಬೇಡಿ. ಯಾಕಂದ್ರೆ ಇದು ಒಂದೆರಡು ರೂಪಾಯಿ ಕತೆ ಅಲ್ಲ, ಇದು $2.5 ಬಿಲಿಯನ್ ವ್ಯವಹಾರದ ಕತೆ. ಈ ಘಟನೆಯಿಂದ ಯಾರಿಗೆ ಉಪಯೋಗ ಆಗಿದೆ, ಇದರ ನೆಟ್ವರ್ಕ್ ಎಷ್ಟಿದೆ ಮತ್ತು ಎಲ್ಲೆಲ್ಲಿಗೆ ಸೇರಿದೆ, ಯಾವ ಇಂಟರ್ನ್ಯಾಷನಲ್ ಏಜೆನ್ಸಿ ಮತ್ತು ಆರ್ಗನೈಸೇಷನ್ಗೆ ಫೈನಾನ್ಷಿಯಲಿ ಮತ್ತು ಇಂಟೆಲಿಜೆನ್ಸ್ ವೈಸ್ ಲಾಭ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಒಂದು ದೊಡ್ಡ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ವೀಕ್ಷಕರೇ, ಕೆಲವರು ಹೇಳಿದಾಗ ತನಿಖೆ ನಡೆಯುತ್ತೆ, BGCA ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ಖಂಡಿತ ಹೇಳಲಿದೆ. ಅದಕ್ಕೆ ವೆಯ್ಟ್ ಮಾಡೋಣ. ಆದರೆ ಪ್ರಶ್ನೆಗಳನ್ನು ಮಾಡೋದ್ರಲ್ಲಿ ಅಥವಾ ಅನುಮಾನವನ್ನ ಹೇಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಸೊ ಈಗ ಒಂದು ವಿಷಯ ತಿಳಿದುಕೊಳ್ಳಬೇಕಾಗಿರೋದು ತುಂಬಾ ಅವಶ್ಯಕ. ಅಪಘಾತಕ್ಕೆ ಒಳಗಾದ ಬೋಯಿಂಗ್ 787 ಡ್ರೀಮ್ ಲೈನರ್ನ ಬಗ್ಗೆ. ಇದು 2009ರಿಂದಲೂ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿಮಾನ ಆಗಿದೆ. ಇಲ್ಲಿವರೆಗೂ ಕೂಡ ಇದರ ಟೆಕ್ನಿಕಲ್ ಗ್ಲಿಚ್ ಆಗಲಿ ಕ್ರ್ಯಾಶ್ ಆಗಲಿ ಈ ಸೀರೀಸ್ನಲ್ಲಿ ಯಾವುದು ಕೂಡ ಆಗಲೇ ಇಲ್ಲ. ಹಾಗಿರುವಂತಹ ರೆಕಾರ್ಡ್ಸ್ ಕೂಡ ಇದು ಹೊಂದಿಲ್ಲ. ಇಂತಹ ಟ್ರ್ಯಾಕ್ ರೆಕಾರ್ಡ್ ಇರೋ ಏರ್ ಇಂಡಿಯಾದ ಹೆಸರನ್ನ ಹಾಳು ಮಾಡಿದ್ರೆ, ಲಾಂಗ್ ಡಿಸ್ಟೆನ್ಸ್ ಪ್ರಯಾಣಕ್ಕೆ ಬೇರೆ ವಿಮಾನವನ್ನು ಉಪಯೋಗಿಸಿದ್ರೆ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಈ ವಿಷಯವನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಯಾಕಂದ್ರೆ ಇದು ಪಕ್ಕಾ ಬಿಸ್ನೆಸ್ ಮೈಂಡ್ ಜಗತ್ತು ಕಣ್ರಿ. ಎರಡು ದೇಶಗಳ ನಡುವೆ ಯುದ್ಧ ಆದ್ರೆ ದುಡ್ಡಿಗೋಸ್ಕರ ಶಸ್ತ್ರವನ್ನ ಕೊಟ್ಟು ಇನ್ನೂ ಹೊಡೆದಾಡ್ಕೊಳ್ಳಿ ಅನ್ನುವ ಜಗತ್ತು ಇದು. ಇಂಥ ಜಗತ್ತಿನಲ್ಲಿ 21,000 ಕೋಟಿ ವ್ಯವಹಾರಕ್ಕಾಗಿ ಈ ದುರ್ಘಟನೆಯ ಪಿತೂರಿ ನಡೆಸಿರೋದಿಲ್ಲ ಅನ್ನೋಕೆ ಸಾಧ್ಯವಿದೆಯಾ? ವೀಕ್ಷಕರೇ, ಭಾರತದಿಂದ ತುಂಬಾ ಜನ ಲಾಂಗ್ ರೂಟ್ ಟ್ರಾವೆಲ್ ಮಾಡ್ತಾರೆ. ಲಾಂಗ್ ರೂಟ್ ಅಂದ್ರೆ ಭಾರತದಿಂದ ಯುರೋಪ್ಗೆ ಹೋಗ್ತಾರೆ, ಆಸ್ಟ್ರೇಲಿಯಾಗೆ ಹೋಗ್ತಾರೆ ಅಥವಾ ಅಮೇರಿಕಾಗೆ ಹೋಗ್ತಾರೆ. ಈ ರೀತಿ 16 ಗಂಟೆಗಳ ವಿಮಾನ ಹಾರಾಟವನ್ನ ಲಾಂಗ್ ರೂಟ್ ಟ್ರಾವೆಲ್ ಅಂತ ಕರೆಯಲಾಗುತ್ತೆ. ಇಂಡಿಯಾದಲ್ಲಿ ಇವುಗಳ ಅತ್ಯಂತ ದೊಡ್ಡ ಶೇರ್ ಏರ್ ಇಂಡಿಯಾದ ಕೈಯಲ್ಲೇ ಇರೋದು. ಅಂದ್ರೆ ಭಾರತದಿಂದ ತುಂಬಾ ಜನ ಲಾಂಗ್ ರೂಟ್ ಟ್ರಾವೆಲ್ಗೆ ಏರ್ ಇಂಡಿಯಾ ಕಂಪನಿಯ ವಿಮಾನವನ್ನೇ ಬಳಸ್ತಾರೆ, ಅದರಲ್ಲೇ ಪ್ರಯಾಣವನ್ನು ಮಾಡ್ತಾರೆ. ಇದಾದ ನಂತರ ನಾವೇನು ಕನೆಕ್ಟಿಂಗ್ ಫ್ಲೈಟ್ ಅಂತ ಕರಿತೀವಲ್ಲ, ಅದರ ಶೇರಿಂಗ್ ಏನಿದೆ ಅದು ಇಂಡಿಗೋ ಹತ್ರನೇ ಜಾಸ್ತಿ ಇದೆ. ಕನೆಕ್ಟಿಂಗ್ ಫ್ಲೈಟ್ ಇಂಡಿಗೋ ಇದು ಒಂದು ಡೆಸ್ಟಿನೇಷನ್ ವರೆಗೂ ಕೂಡ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುತ್ತೆ. ಅಲ್ಲಿಂದ ಟರ್ಕಿಶ್ ಏರ್ಲೈನ್ಸ್ಗಳು, ಎತಿಯಾರ್, ಎಮಿರೇಟ್ಸ್, ಕ್ವಾಟಾರ್ ಏರ್ವೇಸ್ ಹಾಗೂ ಬ್ರಿಟಿಷ್ ಏರ್ವೇಸ್ಗಳು ಲಾಂಗ್ ಡೆಸ್ಟಿನೇಷನ್ಗೆ ಪ್ರಯಾಣಿಕರನ್ನ ನಂತರ ಕರ್ಕೊಂಡು ಹೋಗ್ತವೆ. ಯೋಚನೆ ಮಾಡಿ, ಏರ್ ಇಂಡಿಯಾದಿಂದ ಪ್ರಯಾಣಿಕರನ್ನ ಶಿಫ್ಟ್ ಮಾಡಿದ್ರೆ ಇಲ್ಲಿ ಯಾರಿಗೆ ಲಾಭ ಆಗಲಿದೆ? ಆಪರೇಷನ್ ಸಿಂಧೂರ್ ನಂತರ ಭಾರತ ಸರ್ಕಾರ ನಮ್ಮ ಏರ್ಲೈನ್ಸ್ಗೆ ಒಂದು ವಿಷಯವನ್ನ ಹೇಳಿತು ಸ್ಪಷ್ಟವಾಗಿ, ಟರ್ಕಿಶ್ ಕಂಪನಿ ಜೊತೆ ಇರೋ ಯಾವುದೇ ಸಂಬಂಧಗಳನ್ನ ಇನ್ನು ಮುಂದೆ ಇಟ್ಕೊಬೇಡಿ, ಅದನ್ನ ಕಟ್ ಮಾಡಿ ಹಾಕಿ ಅಂತ. ಎಲ್ಲದಕ್ಕಿಂತ ಈಗ ದೊಡ್ಡ ಪೆಟ್ಟು ಯಾರಿಗೆ ಅಂದ್ರೆ, ಕಳೆದ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಈ ಸಲಬಿ ಅನ್ನೋ ಕಂಪನಿಗೆ ಹಾಗೂ ಅದರ ಜೊತೆಗೆ ಟರ್ಕಿಶ್ ಟೆಕ್ನಿಕ್ ಅನ್ನೋ ಕಂಪನಿಗೂ ಕೂಡ ತುಂಬಾ ಸಮಸ್ಯೆ ಆಗಲಿದೆ. ಮತ್ತೊಂದು, ಟರ್ಕಿಶ್ ಏರ್ಲೈನ್ಸ್ಗೆ ಭಾರತದ 83 ನಗರಗಳಿಂದ ಇಂಡಿಗೋ ಏರ್ಲೈನ್ಸ್ನ ಪ್ರಯಾಣಿಕರನ್ನ ಕರೆದುಕೊಂಡು ಇಸ್ತಾಂಬುಲ್ಗೆ ಬಿಡ್ತಾ ಇದ್ರು. ಅಲ್ಲಿಂದ ಟರ್ಕಿಶ್ ಏರ್ಲೈನ್ಸ್ ಏನಿದೆ ಅದು ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ವು.
ಇದೇ ರೀತಿ ಇಂಡಿಗೋ ಅಷ್ಟೇ ಅಲ್ಲ, ಡೊಮೆಸ್ಟಿಕ್ ಏರ್ಲೈನ್ಸ್ ಕೂಡ ಇದೇ ಕೆಲಸ ಮಾಡುತ್ತೆ, ಇನ್ಕ್ಲೂಡಿಂಗ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕೂಡ. ಈ ಘಟನೆಯ ನಂತರ ಏರ್ ಇಂಡಿಯಾ ವಿರುದ್ಧ ಹಲವಾರು ವಿಷಯಗಳು ಕೇಳಿಬರ್ತಾ ಇದೆ. ನೀವು ಗಮನಿಸಿರ್ಬೋದು, ಏರ್ ಇಂಡಿಯಾ ಸರಿಯಾಗಿ ಆಪರೇಟ್ ಮಾಡ್ತಿಲ್ಲ, ಅದರಲ್ಲಿ ಟೆಕ್ನಿಕಲ್ ಇಶ್ಯೂ ಇತ್ತು, ಇಂಥದ್ದು ಆರೋಪಗಳು. ಇದನ್ನು ಹೈಲೈಟ್ ಮಾಡಿದಾಗ ಏನಾಗುತ್ತೆ, ಸಾಮಾನ್ಯ ಜನರು ಏನು ಅಂದ್ಕೊಳ್ತಾರೆ, ನಾನು ಸೇಫ್ ಆಗಿರೋ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ. ಆಗ ಅಫ್ಕೋರ್ಸ್ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಮಾಡೋದನ್ನು ಬಿಡ್ತಾರೆ. ಏರ್ ಇಂಡಿಯಾದಲ್ಲೇನೋ ಪ್ರಯಾಣ ಮಾಡೋದನ್ನು ಬಿಡಬಹುದು, ಹಾಗಂತ ವಿಮಾನದ ಪ್ರಯಾಣವನ್ನೇ ಬಿಟ್ಟು ಬಿಡ್ತಾರಾ? ಖಂಡಿತ ಇಲ್ಲ. ಸೊ ಆಗ ಈ ಪ್ರಯಾಣಿಕರೇನಿದ್ದಾರೆ ಇವರು 5 ಕಡೆ ಡಿವೈಡ್ ಆಗ್ತಾರೆ. ಮಿಡಲ್ ಈಸ್ಟ್ ಹಾಗೂ ಅದರ ಸುತ್ತಮುತ್ತಲಿನ ಏರ್ಲೈನ್ ಕಂಪನಿಗಳಿದ್ದಾವೆ. ಅವು ಇದರಿಂದ ತುಂಬ ದೊಡ್ಡ ಲಾಭ ಮಾಡ್ಕೊಳ್ಳುತ್ತೆ. ಲಾಭ ಅಂದರೆ 50 ಅಥವಾ 100 ಲಕ್ಷ ಕೋಟಿ ಮಾತಲ್ಲ, ಇದು $ಬಿಲಿಯನ್ ಲೆಕ್ಕಾಚಾರ. ಅಂದರೆ 10-20 ಸಾವಿರ ಕೋಟಿಗಳ ವ್ಯವಹಾರ ಇದು. ಸದ್ಯ ಭಾರತದ ಸ್ವದೇಶಿ ಉತ್ಪನ್ನಗಳ ಸಾಲಿನಲ್ಲಿ ಟಾಟಾ ಕಂಪನಿ ಮುಂಚೂಣಿಯಲ್ಲಿದೆ. ಸೊ ಈಗ ಭಾರತದ ಬಿಸ್ನೆಸ್ ಅನ್ನ ಹಾಳು ಮಾಡೋದಕ್ಕೆ ಕೂಡ ಈ ಕೃತ್ಯವನ್ನ ನಡೆಸಿರಬಹುದಲ್ವಾ? ಈಗ ಯುರೋಪ್ನಿಂದ ಟೂಲ್ ಕಿಟ್ ಮೆಂಬರ್ ವಿಡಿಯೋ ಕೂಡ ಮಾಡಿದ್ದಾರೆ. ಬೋಯಿಂಗ್ 787 ಡ್ರೀಮ್ ಲೈನರ್ ಇಲ್ಲಿವರೆಗೂ ಯಾವತ್ತೂ ಕ್ರಾಶ್ ಆಗಿಲ್ಲ, ಹಾಗಾದರೆ ಭಾರತದಲ್ಲಿ ಅಂಥದ್ದೇನು ಸಮಸ್ಯೆ ಆಯಿತು ಅಂತ DGCA ಮೇಲೆ ಪ್ರಶ್ನೆಯನ್ನು ಮಾಡ್ತಾರೆ, ಮಿನಿಸ್ಟರ್ ಮೇಲೆ ಪ್ರಶ್ನಿಸ್ತಾರೆ, ಅಹಮದಾಬಾದ್ನ ಏರ್ಪೋರ್ಟ್ ಮೇಲೆ ಪ್ರಶ್ನೆಯನ್ನು ಮಾಡ್ತಾರೆ, ಏರ್ಪೋರ್ಟ್ನ ಆಪರೇಟರ್, ಅದಾನಿ ಗ್ರೂಪ್ ಎಲ್ಲರನ್ನು ಕೂಡ ಪ್ರಶ್ನಿಸ್ತಾರೆ. ಇದಾದ ಮೇಲೆ ಅಫ್ಕೋರ್ಸ್ ಮೋದಿಜಿಯನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಮತ್ತೆ ಎಲ್ಲದಕ್ಕಿಂತ ದೊಡ್ಡ ಇಂಡೈರೆಕ್ಟ್ ಟಾರ್ಗೆಟ್ ಏನಾಗಿರುತ್ತೆ ಅಂದರೆ, ಏರ್ ಇಂಡಿಯಾವನ್ನು ನೀವು ಬಳಸಬೇಡಿ, ಇದು ಡೇಂಜರ್, ಇದನ್ನು ಹಬ್ಬಿಸ್ತಾರೆ. ಇಲ್ಲಿಂದ ಈ $2.5 ಬಿಲಿಯನ್ ಬಿಸ್ನೆಸ್ ಏನಿದೆ ಇದು ಹಂಚಿ ಹೋಗುತ್ತೆ ಬೇರೆ ಬೇರೆ ಮಿಡಲ್ ಈಸ್ಟ್ ದೇಶಗಳಿಗೆ. ಇದು ಕೇವಲ ಏರ್ ಇಂಡಿಯಾದ ವಿಷಯ ಅಷ್ಟೇ ಅಲ್ಲ, ಇನ್ನೂ ಹಲವು ಏರ್ಲೈನ್ಸ್ಗಳನ್ನು ಡಿಗ್ರೇಡ್ ಮಾಡೋ ಹುನ್ನಾರ ಕೂಡ ಆಗಿರಬಹುದು. ಇದೊಂದು ಲಾಂಗ್ ಟರ್ಮ್ ಪಿತೂರಿ ಅಂತ ಹೇಳ್ಬೋದು. ಇಂತಹ ವಿಧ್ವಂಸಕ ಕೃತ್ಯಗಳನ್ನು ಭಾರತದಲ್ಲಿ ನಡೆಸೋದಕ್ಕೆ ಅಂತಲೇ ಕೆಲವರು ಕಾಯ್ತಾ ಇರ್ತಾರೆ. ಇದಂತೂ ಸತ್ಯ. ಈ ಡಬಲ್ ಇಂಜಿನ್ ಫೇಲ್ವರ್ ಲಕ್ಷದಲ್ಲಿ ಒಂದು ಅಲ್ಲ, ಕೋಟಿಯಲ್ಲಿ ಒಂದು. ಏರ್ಬಸ್ ಹಾಗೂ ಬೋಯಿಂಗ್ ವಿಮಾನಗಳ ರೆಕಾರ್ಡ್ ಚೆಕ್ ಮಾಡಿದ್ರೆ, ಇವುಗಳ ಟೇಕ್ ಆಫ್ ರೇಷಿಯೋಗಳನ್ನು ನೋಡಿದ್ರೆ ಕೋಟಿಗೊಂದು ಅಂತ ಗೊತ್ತಾಗುತ್ತೆ. ವೀಕ್ಷಕರೇ, ಅಷ್ಟಕ್ಕೂ ಈ ಮಾಡೆಲ್ ಈ ರೀತಿ ಫೇಲ್ವರ್ ಆಗಿದ್ದೇ ಇಲ್ಲ. ಆಗಲೇ ಹೇಳಿದಾಗೆ ನಾರ್ಮಲ್ ಆಗಿ ಏರ್ ಕ್ರಾಶ್ಗಳು ಸಂಭವಿಸಿದಾಗ ಪೈಲಟ್ ಬಳಿ ಸ್ವಲ್ಪ ಆದರೂ ಟೈಮ್ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂತ ಅನಲೈಸ್ ಮಾಡಿ ಮಾಹಿತಿ ನೀಡುವಷ್ಟು ಕೂಡ ಸಮಯ ಇರಲಿಲ್ಲ. ಇಷ್ಟೊಂದು ಕಡಿಮೆ ಡಿಸ್ಟೆನ್ಸಲ್ಲಿ ಕ್ರ್ಯಾಶ್ ಆಗಿದ್ದು ತುಂಬಾ ರೇರು, ಕೋಟಿಗೊಂದು ಅಂತಲೇ ಹೇಳ್ಬೋದು. ಸೊ ಇದೊಂದು ದೊಡ್ಡ ಅನುಮಾನ ಕೂಡ ಇದೆ. ವೀಕ್ಷಕರೇ, ನಾವು ಕಳೆದ ವಿಡಿಯೋದಲ್ಲಿ ಲಾಸ್ಟಿಗೊಂದು ಮಾತನ್ನು ಹೇಳಿದ್ವಿ, ಭಾರತ ಈಗ ತುಂಬ ಬೆಳೀತಾ ಇದೆ. ಭಾರತದ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳೋದಕ್ಕೆ ಕೆಲವರಿಂದ ಆಗ್ತಾ ಇಲ್ಲ. ಭಾರತ ಬೆಳೀತಾ ಇದ್ದಂತೆ ದುಶ್ಮನ್ಗಳು ಕೂಡ ತುಂಬ ಬೆಳೆದಿದ್ದಾರೆ. ಅದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.